ವಿಶ್ವದ ಹೂಮನಸ್ಸಿನ ಕನ್ನಡಿಗರೆಲ್ಲರಿಗೂ ಅಮೋಘಂ ಚಾನಲ್ಗೆ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಡನೆ ಇದ್ದಾರೆ ಕಲ್ಪನಾ ಅವರು. ನಮಸ್ತೆ ಮ್ಯಾಮ್. ನಮಸ್ತೆ ಮನೀಷಿ. ಈ ಸಂಚಿಕೆಗೆ ನಿಮಗೆ ಸುಸ್ವಾಗತ. ಕೃತಜ್ಞತೆಗಳು. ಇವರು ಬೆಂಗಳೂರಿನ ಬಸವನಗುಡಿ ಜಯನಗರದಿಂದ ಬಂದಿದ್ದಾರೆ. ಇವರ ಹೆಸರು ಕಲ್ಪನಾ. ಇವರು ಕ್ಲಾಸಿಕಲ್ ಆಕ್ಯುಪಂಚರಿಸ್ಟ್. ಮೇಡಮ್, ನಿಮ್ಮ ಬಗ್ಗೆ, ನಿಮ್ಮ ಒಂದು ಆಕ್ಯುಪಂಚರ್ ಅಂದರೆ ಅದ್ರ ಬಗ್ಗೆ ಏನು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಮೇಡಮ್. ಖಂಡಿತ. ಎಲ್ಲರೂ ಆಕ್ಯುಪಂಕ್ಚರ್ ಅಂದರೆ ಒಂದು ಸೂಜಿ ನೀಡಲ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇದರ ಹಿಂದೆ ಕ್ಲಾಸಿಕ್ ಆಕ್ಯುಪಂಕ್ಚರ್ ಅಂದರೆ ಏನು ಅಂತ ವಿವರಿಸ್ತೀನಿ. 8,000 ವರ್ಷಗಳ ಹಿಂದೆ ಚೈನಾದಲ್ಲಿ ಯೆಲ್ಲೋ ಎಂಪರರ್ ಅಂತ ಎಲ್ಲರೂ ಕೇಳಿರ್ತೀರ. ಅವರು ತಮ್ಮ ಮಿನಿಸ್ಟರ್ ಅಂದರೆ ಮಂತ್ರಿಯ ಜೊತೆ ಆರೋಗ್ಯದ ಬಗ್ಗೆಯೇ ತುಂಬ ಚರ್ಚೆ ಮಾಡ್ತಾ ಇರುವಾಗ ಅದು ಹೇಗೆ ಪಂಚಭೂತಗಳು ಒಂದು ಜೀರ್ಣಕ್ರಿಯೆಗಿರಲಿ ಅಥವಾ ನಮ್ಮ ದೇಹದಲ್ಲಿ ಒಂದು ಕೆಮ್ಮು ಕಫ ಬರುವಾಗ ಸಹ ಪಂಚಭೂತಗಳು ಎಲ್ಲ ಒಟ್ಟಿಗೆ ಸೇರಿ ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನು ಇಲ್ಲಿ ಅವರು ಮಾತಾಡಿ ಅದನ್ನು ಮಣ್ಣಿನ ಪಾತ್ರೆಯಲ್ಲಿ ಕೆತ್ತಿ ಅದನ್ನು ಮಣ್ಣಿನ ಅಡಿಯಲ್ಲಿ ಹೂತಿಟ್ಟಿರುವುದು. ಮೆಟಲ್ ಏಜ್ ಆ ಟೈಮಲ್ಲಿ ಸ್ವಲ್ಪ ಜನ ಅದರ ಬಗ್ಗೆ ಎಲ್ಲ ಕೆತ್ತಿದಾಗ, ಎಕ್ಸ್ಕವೇಷನ್ ಮಾಡಿದಾಗ ಅದು ಸಿಕ್ಕಿತು. ಅದರ ಪ್ರಕಾರದಲ್ಲಿ ನೋಡ್ತಾ ಹೋದಾಗ ತುಂಬ ವಿಷಯಗಳು ಬಂತು. ಮೆಟಲ್ ಏಜಲ್ಲಿ ನೀಡಲ್ಸ್ ಯೂಸ್ ಮಾಡೋದು ಕಮರ್ಷಿಯಲೈಸ್ ಆಗಿಬಿಟ್ಟು ತುಂಬ ಜನಕ್ಕೆ ಕ್ಲಾಸಿಕ್ ಆಕ್ಯುಪಂಕ್ಚರ್ ಬಗ್ಗೆ ಗೊತ್ತಿರಲಿಲ್ಲ. ಕ್ಲಾಸಿಕ್ ಆಕ್ಯುಪಂಕ್ಚರ್ ಅಂದರೆ ಮನುಷ್ಯನ ಒಂದು ನರಗಳ ಅಂದರೆ ನರವ್ಯೂಹ ಅಂತ ಹೇಳ್ತೀವಲ್ವ, ನರಮಂಡಲ ಅಂತ ಕೇಳಿರ್ತೀರ ಎಲ್ಲರೂ. ಆ ನರಗಳು ಎಲ್ಲಿ ಎಂಡಾಗುತ್ತೆ ಅಂದರೆ ಈಗ ನಮ್ಮ ಕೈಬೆರಳು, ಈ ಕೈಬೆರಳ ತುದಿಗಳಲ್ಲಿ ನರಗಳು ಎಂಡಾಗುತ್ತೆ. ಅಲ್ಲಿ ನೀವು ಒಂದು ಎಲೆಕ್ಟ್ರಿಕಲ್ ಶಾಕ್ ಥರ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಎಲ್ಲರಿಗೂ ಇದು ಸ್ವಲ್ಪ ಸ್ವಲ್ಪ ಏನೋ ಮುಟ್ಟಿದಾಗ ಇಲ್ಲಿ ಟಚ್ ಆಯಿತು, ಹೀಗಾಯಿತು ಅಂತ ಹೇಳ್ತೀವಲ್ವ. ಇದು ಹೇಗೆ ಕ್ಲಾಸಿಕ್ ಆಕ್ಯುಪಂಕ್ಚರ್ ವರ್ಕ್ ಆಗುತ್ತೆ ಅಂದರೆ, ನಾವು ಒಂದು ರೋಗಿ ಬಂದಾಗ ಮೊದಲು ಅವನ ಹಾವಭಾವ, ಮುಖಚೆಹರೆ ಮತ್ತು ಅವರ ನಾಡಿ ಮಿಡಿತ ಇಷ್ಟನ್ನು ಗಮನಿಸ್ತೀವಿ. ಅದರಲ್ಲಿ ನಮಗೆ ಯಾವ ಪಂಚಭೂತ ಇಂಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಒಂದು ಸ್ಪರ್ಶ, ಕೇಳೋದಕ್ಕೆ ಇದು ತುಂಬ ಸರಳ, ಇದೇನಿದು ಒಂದು ಸ್ಪರ್ಶದಲ್ಲಿ ಎಲ್ಲ ಸರಿ ಹೋಗುತ್ತಾ ಅಂತ ಅನ್ನಿಸಬಹುದು. ಆದರೆ ಮೆಟಾಸೆಪ್ಟಾರ್ಸ್ ಮತ್ತು ಇಲ್ಲಿ ನಾವು ನರ್ವ್ ಎಂಡಿಂಗಲ್ಲಿ ನಾವು ಸಹ ಒಂದು ಭಾವನೆಯಲ್ಲಿ ಎದುರು ಬದುರು ಕೂತಾಗ ನಾವು ಅವರನ್ನು ಕಣ್ಮುಚ್ಚಿಸಿದಾಗ, ನಾವು ಮುಟ್ಟಿದಾಗ ಅವರಲ್ಲಿ ಒಂದು ಚೇಂಜಸ್ ಅವರಿಗೆ ನಿಧಾನವಾಗಿ ಗೊತ್ತಾಗುತ್ತೆ. ಕೆಲವರಿಗೆ ಬೇಗ ಹೆಲ್ಪ್ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಸಿಟ್ಟಿಂಗ್ಸ್ ತಗೊಳುತ್ತೆ. ಮೇಡಮ್, ಈಗ ಎಕ್ಸಾಕ್ಟಾಗಿ ಅಂದರೆ ಸ್ಪೆಸಿಫಿಕ್ ಆಗಿ ಆಕ್ಯುಪಂಚರ್, ಆಕ್ಯುಪ್ರೆಷರ್ ಅಂತ ಹೇಳ್ತಾರೆ. ನಿಮ್ಮದು ಕ್ಲಾಸಿಕ್ ಆಕ್ಯುಪಂಚರ್, ಕ್ಲಾಸಿಕ್ ಆಕ್ಯು ಹೀಲಿಂಗ್ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಮೇಡಮ್? ಆಕ್ಯುಪಂಕ್ಚರ್ ಅಂತ ಸುಮ್ಮನೆ ಈಗ ಮಾಡರ್ನ್ ಸೈನ್ಸಲ್ಲಿ ಹೇಳುವಾಗ ಅವರು ನೀಡಲ್ಸ್ನ ಯೂಸ್ ಮಾಡ್ತಾರೆ. ದೇಹದ ಎಲ್ಲ ಭಾಗಗಳಲ್ಲೂ ಸಹ ಅವರು ನೀಡಲ್ಸ್ನ ಇನ್ಸರ್ಟ್ ಮಾಡ್ತಾರೆ. ಆದರೆ ನಾವು ನೀಡಲ್ಸ್ನ ತುಂಬ ನೆಸೆಸಿಟಿ ಇದ್ದಾಗ ಒಂದೇ ಒಂದು ನೀಡಲ್ ಉಪಯೋಗಿಸ್ತೇವೆ. ಅದರ್ವೈಸ್ ನಾವು ಟಚ್ಚಲ್ಲೇ ಸರಿ ಮಾಡ್ತೀವಿ. ಇದೇನಪ್ಪ ಒಂದು ಟಚ್ ಅಂದರೆ, ಆ ಟಚ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಈಗ ತಾಯಿ ಮಗುವನ್ನು ಒಂದು ಸ್ಪರ್ಶ ಎತ್ತಿದ ತಕ್ಷಣ ತುಂಬ ಅಳ್ತಾ ಇರೋ ಮಗು ಕಡೆ ಸುಮ್ಮನಾಗ್ಬಿಡುತ್ತೆ. ಆ ಸ್ಪರ್ಶ ಅನ್ನೋದಕ್ಕೆ ಒಂದು ಅದರ ಮಹತ್ವ ಇದ್ದೇ ಇರುತ್ತೆ. ಹಾಗೆ ನಿಮಗೆ ಮನಸ್ಸು ತುಂಬ ಕಳವಳ ಆಗಿದ್ದಾಗ ನಿಮ್ಮ ಸೋದರನೋ ಸ್ನೇಹಿತರೋ ಯಾರೋ ನಿಮಗೆ ಆಪ್ತರಾದವರು ಬಂದು ಏನೂ ಆಗಲ್ಲ ಬಿಡಪ್ಪ ಅಂತ ನಿನ್ನ ತಲೆ ಮೇಲೆ ಅಥವಾ ನಿನ್ನ ಕೈ ಹಿಡ್ಕೊಂಡು ಒಂದು ಸ್ಪರ್ಶ ಕೊಟ್ಟಾಗ ಸಹ ಏನೋ ಒಂಥರ ಸಮಾಧಾನ ಆಗುತ್ತೆ. ಮೇಡಮ್, ನಿಮ್ಮ ಪ್ರಕಾರ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಇದೆರಡಕ್ಕೆ ಇರೋ ವ್ಯತ್ಯಾಸ ಏನು? ಎರಡು ಅಥವಾ ಅದಕ್ಕಿರೋ ಸಂಬಂಧ ಏನು? ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಎರಡು ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ತೇನೆ. ಯಾಕೆಂದರೆ ಸೈನ್ಸ್ ಇಲ್ಲದೆ ಸ್ಪಿರಿಚುಯಾಲಿಟಿ ಇಲ್ಲ, ಸ್ಪಿರಿಚುಯಾಲಿಟಿಯಲ್ಲಿ ಸಹ ಸೈನ್ಸ್ ಇದೆ. ನೀವೆಲ್ಲ ಕೇಳಿರ್ತೀರ, ಯೋಗಿಕ್ ಸೈನ್ಸ್ ಅಂತ ಹೇಳ್ತೀವಿ. ಹಿಂದಿನವರು ಯೋಗಿಗಳು ಸುಮ್ಮನೆ ಈ ನಾಡಿ ಹೇಗೆ ಓಡಾಡುತ್ತೆ ನಮ್ಮ ದೇಹದಲ್ಲಿ ಅನ್ನೋದನ್ನು ಸುಮ್ಮನೆ ಹೇಳಿಲ್ಲ. ಆದರೆ ಅದನ್ನು ನೀವು ಯಾವುದೇ ಎಕ್ಸ್ರೇ ತೆಗೆದ್ರೂ ಈ ಎನರ್ಜಿ ಮೆರಿಡಿಯನ್ಸ್ ನಿಮ್ಮ ಕಣ್ಣಿಗೆ ಕಾಣಲ್ಲ. ಹಾಗಂತ ನಾನು ಇದನ್ನು ನಂಬಲ್ಲ ಅಂತ ನೀವು ಹೇಳಿದ್ರೆ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಗಾಳಿ, ಸುತ್ತಲೂ ಗಾಳಿ ಇದೆ, ಬೀಸುತ್ತೆ.
ಆದರೆ ನೀವು ಗಾಳಿನ ಅನುಭವಿಸಬಹುದು, ಆದರೆ ನೀವು ಅದನ್ನು ತೋರ್ಸೋಕ್ಕಾಗಲ್ಲ. ಹಾಗೆಯೇ ಈ ನಾಡಿಗಳು ಪಂಚಭೂತಗಳು, ಗಾಳಿ, ಅಗ್ನಿ, ಇವೆಲ್ಲ ನಮ್ಮ ದೇಹದಲ್ಲಿ ಮೆರಿಡಿಯನ್ಸ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ಅವರು ಯೋಗಿಗಳು ಕಂಡುಹಿಡಿದ್ರು ಅಂದರೆ, ಅವರ ಒಂದು ಬ್ರಹ್ಮಾಂಡದ ಜೊತೆ ಅವ್ರಿಗಿರೋ ಒಂದು ಕನೆಕ್ಷನ್ ಮತ್ತು ಅಪಾರ ಜ್ಞಾನದಿಂದ ಇದನ್ನು ಕಂಡುಹಿಡಿದ್ರು. ಇದರಲ್ಲಿ ಯಾವ ಪಾಯಿಂಟ್ ಅಂದರೆ ಎಲ್ಲಿ ನಾವು ಆ ಸ್ಪರ್ಶ ಬಿಂದು ಯಾವ ಪ್ರಾಬ್ಲಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದರ ಪ್ರಕಾರದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಮೇಡಮ್, ಇದು ಆಕ್ಯುಪಂಚರ್ ನೀವು ಮಾಡ್ತಿರೋ ವಿಧಾನ ಅಂದರೆ ಕ್ಲಾಸಿಕ್ ಹೀಲಿಂಗ್, ಎನರ್ಜಿ ಹೀಲಿಂಗ್ ಈ ಥರ ಹೇಳ್ತಾ ಇದ್ದೀರಾ. ಹೊಸ ಹೊಸ ಪದಗಳನ್ನ ನಾವು ತಿಳಿತಾ ಇದ್ದೀವಿ ನಿಮ್ಮಿಂದ. ನೀವು ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಮ್ಯಾಮ್? ನಾನು ಸುಮಾರು 5 ವರ್ಷದಿಂದ ಈ ಚಿಕಿತ್ಸೆನ ಕೊಡ್ತಾ ಇದ್ದೀನಿ. ಕ್ಲಾಸಿಕ್ ಆಕ್ಯುಪಂಕ್ಚರ್ ನಡೀತಾ ಇರೋ ಸಮಯದಲ್ಲೇ ಮಾಡರ್ನ್ ಆಕ್ಯುಪಂಕ್ಚರ್ ಸಹ ಸ್ವಲ್ಪ ಲೆವೆಲಲ್ಲಿ ನಡೀತಾ ಇತ್ತು. ಇದು ಹೇಗೆ ಬೆಳಕಿಗೆ ಬಂತು ಅಂದರೆ, ಅಮೇರಿಕಾದಲ್ಲಿ 1972ನಲ್ಲಿ ಒಬ್ಬ ಜರ್ನಲಿಸ್ಟ್, ಅವನಿಗೆ ಅಮೇರಿಕಾದಲ್ಲಿ ಅಪೆಂಡಿಕ್ಸ್ ಆಪ್ರೇಷನ್ ಆಗಿತ್ತು. ಪೋಸ್ಟ್ ಅಪೆಂಡಿಕ್ಸ್ ಪೇನು ಹೋಗಲೇ ಇಲ್ಲ ಆತನಿಗೆ. ಆಗ ಆತ ಕಾರಣಾಂತರಗಳಿಂದ ಚೈನಾಗೆ ಬರಬೇಕಾಯಿತು. ಅಲ್ಲಿ ಇದನ್ನು ಗಮನಿಸ್ದ. ಇದೇನು ಒಂದೇ ಒಂದು ಸ್ಪರ್ಶ ಮುಟ್ಟಿಸ್ಕೊಂಡು ಜನ ಆಚೆ ಬರ್ತಾ ಇದ್ದಾರಲ್ಲ, ಇದೇನು ಅಂತ ಆತ ಸಹ ಸುಮ್ಮನೆ ಅದನ್ನು ಟ್ರೈ ಮಾಡ್ದ. ಅದರಲ್ಲಿ ಅವನಿಗೆ ತುಂಬಾ ಹೆಲ್ಪ್ ಆಗ್ತಾ ಬಂದಾಗ ಇದನ್ನು ಪ್ರಪಂಚದಲ್ಲಿ ಎಲ್ಲ ಕಡೆ ವಿಸ್ತರಿಸಬೇಕು ಅಂತ ಹೇಳಿ ಅವನು ಬೇರೆ ಬೇರೆ ದೇಶಗಳಲ್ಲಿ ಪ್ರಸಾರ ಮಾಡ್ತಾ ಬಂದ. ಇಂಡಿಯಾಗೆ ತಮಿಳ್ನಾಡಿನಿಂದ, ಅದು ಶ್ರೀಲಂಕಾದಿಂದ ತಮಿಳ್ನಾಡಿಗೆ ಬಂದು, ತಮಿಳ್ನಾಡಿಂದ ಈಗ ಕೆಲವು ವರ್ಷಗಳಿಂದ ಕರ್ನಾಟಕದಲ್ಲಿ ಸಹ ಪ್ರಚಲಿತವಾಗ್ತಾ ಇದೆ. ಹೀಗೆ ಈ ಚಿಕಿತ್ಸೆ ಒಂದು ಸ್ಪರ್ಶದಿಂದ ನಮ್ಮ ಶಕ್ತಿ ನಾಡಿಗಳಲ್ಲಿ ಒಂದು ಶಕ್ತಿ ಪ್ರವಾಹ ಆಗಿ ನಮ್ಮಲ್ಲಿ ಪಂಚಭೂತಗಳ ಒಂದು ಸಮತೋಲನವಾಗಿ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಇದುವರೆಗೂ ನೀವು ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ? ನಾನು ಸುಮಾರು ನನ್ನ ಕ್ಲಿನಿಕ್ಗೆ, ಅಂದರೆ ಮುಂಚೆ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಈಗ ಕ್ಲಿನಿಕಲ್ಲಿ ಜಯನಗರದಲ್ಲಿ ನನ್ನ ಕ್ಲಿನಿಕ್ ಇದೆ. ನಾನು ಸುಮಾರು ಸಾವಿರಾರು ಜನಕ್ಕೆ ಟ್ರೀಟ್ಮೆಂಟ್ ನಡೆದಿದೆ. ತುಂಬ ಜನ ಅದರಿಂದ ಗುಣಮುಖರಾಗಿ ಬೇರೆ ಜನಗಳನ್ನ ಸಹ ನನ್ನ ಬಳಿ ಕಳಿಸ್ತಾರೆ. ಇದು ವರ್ಡ್ ಆಫ್ ಮೌತ್ ನನ್ನ ಟ್ರೀಟ್ಮೆಂಟ್ ನಡೀತಾ. ಮತ್ತು ಮೇಡಮ್, ಈಗ ನೀವು ಹಿಂದಿನವರದ್ದು ವಿಷಯಕ್ಕೆ ಬಂದರೆ, ನಮ್ಮ ಹಿಂದಿನವರು ಜಾಸ್ತಿ ರೋಗಗಳೇ ಇರಲಿಲ್ಲ ಆವಾಗ ಅಂತ. ಈಗ ನಮ್ಮ ಒಂದು ಜೀವನ ಶೈಲಿ ಬದಲಾವಣೆ ಆಗಿದೆ. ಹಾಗಾಗಿ ಹಿಂದಿನವ್ರಿಗೂ ನಮಗೂ ಬಹಳ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳಾಗಿರೋದ್ರಿಂದ ಈಗ ರೋಗ ಜಾಸ್ತಿ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಯೋಚನೆ ಮಾಡಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ. ಅದ್ರ ಬಗ್ಗೆ ನಿಮ್ಮ ಸಲಹೆ ಏನು ಕೊಡ್ತಾರೆ? ಹೌದು, ಖಂಡಿತ. ಹಿಂದಿನ ಕಾಲದವರ ಆಚಾರ ವಿಚಾರ ತುಂಬಾ ಅಚ್ಚುಕಟ್ಟಾಗಿತ್ತು. ಹೇಗೆ ಅಂದರೆ, ಅವರು ರೋಗ ರುಜಿನಗಳ ಬಗ್ಗೆ ತುಂಬ ಗಮನ ಕೊಡ್ತಿರಲಿಲ್ಲ. ಯಾಕೆಂದರೆ ಅವ್ರಿಗೆ ಅದರ ಬಗ್ಗೆ ಜ್ಞಾನ ಇರಲಿಲ್ಲ ಅಂತ ಅಲ್ಲ. ಏನಾದರೂ ತೊಂದರೆ ಆದರೆ ಆಗ ಚಿಕ್ಕ ಪುಟ್ಟ, ಅಂದರೆ ಆ ಪ್ರಾದೇಶಿಕ ಬೆಳೆ ಮತ್ತು ಅಲ್ಲಿಯ ಒಂದು ಕ್ಲೈಮೇಟ್ಗೆ ತಕ್ಕಂತೆ ಅವರ ಚಿಕಿತ್ಸಾ ವಿಧಾನ ಇತ್ತು. ಉದಾಹರಣೆಗೆ ನಾರ್ತ್ ಕರ್ನಾಟಕದಲ್ಲಿ ಈ ಆಯುರ್ವೇದ, ಮತ್ತು ಕೇರಳ ಕಡೆನೂ ಸಹ ಆಯುರ್ವೇದ ಕೇಳಿರ್ತೀವಿ. ಕೆಲವು ಕಡೆ ಮರ್ಮ ಚಿಕಿತ್ಸೆ ಇರುತ್ತೆ. ಈ ತರಹ ತುಂಬ ಬೇರೆ ಬೇರೆ ವಿಧಾನಗಳು ಇತ್ತು. ಮತ್ತು ಮನೆಮದ್ದು, ಇದು ಸಹ ಮನೆಯಲ್ಲೇ ಚಿಕ್ಕ ಪುಟ್ಟ ಶೀತ, ಕೆಮ್ಮು ಇದನ್ನು ಅವರೆಲ್ಲ ವಾಸಿ ಮಾಡ್ಕೋತಾ ಇದ್ರು. ದೊಡ್ಡ ದೊಡ್ಡ ಈ ಥರ ಆರೋಗ್ಯದ ತೊಂದರೆಗಳು ಬಂದಾಗ ಈ ಥರ ಟ್ರೀಟ್ಮೆಂಟ್ಸು ಇತ್ತು. ಏನಾಯಿತು ಅಂದರೆ, ಯಾವಾಗ ಬ್ರಿಟಿಷರು ನಮ್ಮನ್ನು ಆಳಕ್ಕೆ ಶುರು ಮಾಡಿದ್ರು, ಅವರಿಗೆ ಈ ಭಾರತೀಯರು ಎಷ್ಟು ದೃಢಕಾಯರಾಗಿದ್ದಾರೆ. ಹೆಚ್ಚು ಕಮ್ಮಿ ಆಗೆಲ್ಲ ಸ್ವಲ್ಪ ಜನ ತುಂಬಾ ಎತ್ತರವಾಗಿದ್ದರು. ನಮ್ಮ ಹಿಂದಿನ ಒಂದು ಚರಿತ್ರೆಗೆ ಹೋದರೆ ರಾಮ, ಬಲರಾಮ ಇವರೆಲ್ಲರೂ 10 ಅಡಿ ಹೈಟ್ ಇದ್ದರು. ಹಾಗೆಯೇ ನಮ್ಮ ಭಾರತೀಯರಲ್ಲಿ ಆ ಒಂದು ದೃಢಕಾಯತೆ ಮತ್ತು ಏನು ಹೇಳ್ತೀವಿ, ಒಂದು ಸ್ಥಿರತೆ, ಇವೆಲ್ಲ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ಅವರು ಗಮನಿಸ್ತಾ ಇದ್ದರು. ಈವನ್ ಅವರು ಪ್ರಿಸನ್ನಲ್ಲಿ ಅರಬಿಂದೋ, ಗಾಂಧೀಜಿ ಇವ್ರನ್ನೆಲ್ಲ ಹಾಕಿದಾಗ ಸಹ ಅವರು ವಿಚಲಿತರಾಗ್ತಿರ್ಲಿಲ್ಲ. ಅಲ್ಲಿ ಸಹ ತಮ್ಮ ಯೋಗಿಕ್ ಪ್ರಾಕ್ಟೀಸ್ನ ಮಾಡ್ತಾಯಿದ್ರು. ಇವ್ರನ್ನೆಲ್ಲ ನಾವು ಹೇಗೆ ಕೆಳಗಡೆ ತರಬೇಕು ನಮ್ಮ ಭಾರತೀಯರನ್ನ ಅಂತ ಅವ್ರು ಯೋಚನೆ ಮಾಡ್ತಾ ಹೋದಾಗ, ಅವರು ಜೈಲಲ್ಲಿ ಅಲ್ಯೂಮಿನಿಯಂ ತಟ್ಟೆ ಲೋಟಗನ ಇಂಟ್ರೊಡ್ಯೂಸ್ ಮಾಡಿದ್ದೆ
ನಮ್ಮ ಬ್ರಿಟಿಷರು. ಯಾಕೆ ಅಂದರೆ ಅದು ನಮ್ಮ ಮೆಟಬಾಲಿಕ್ ರೇಟ್ನ ಕಮ್ಮಿ ಮಾಡುತ್ತೆ. ಅದು ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಬ್ರೇಕ್ಫಾಸ್ಟ್ ಇದು ಇರಲಿಲ್ಲ ನಮ್ಮ ಭಾರತೀಯರಲ್ಲಿ. ಅವರು ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ತಂದಾದಮೇಲೆ ತುಂಬ ಜನ ಈಗ ಬ್ರೇಕ್ಫಾಸ್ಟು ಎದ್ದ ತಕ್ಷಣ ಬೇಗ ತಿನ್ನಬೇಕು, ಬ್ರೇಕ್ಫಾಸ್ಟು ಬೇಕೇ ಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ. ಈ ಬ್ರಿಟಿಷರು ಬಂದಾಗ ನಮ್ಮ ಆಚಾರ ವಿಚಾರಗಳು ಕೆಡ್ತಾ ಹೋಯಿತು. ಅದಷ್ಟೇ ಅಲ್ಲ, ಈಗಂತೂ IT ಎಲ್ಲ ಸ್ಟಾರ್ಟ್ ಆದಮೇಲಂತೂ ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ ಮತ್ತು ಹಗಲೇ ಮಲಗ್ತಾರೆ. ಇದೆಲ್ಲ ಅವರ ಬಯೋಲಾಜಿಕಲ್ ಕ್ಲಾಕ್ನ ಡಿಸ್ಟರ್ಬ್ ಮಾಡುತ್ತೆ. ಈ ತರಹ ತುಂಬಾ ಬ್ರಿಟಿಷರು ಬಂದ ಮೇಲೆ ನಮ್ಮ ಆರೋಗ್ಯ ವ್ಯವಸ್ಥೆ ಹದಗೆಡ್ತಾ ಬಂತು. ಮತ್ತು ಇನ್ನೊಂದು ವಿಷಯ, ಈಗ ಯಾವುದೇ ಸಮಸ್ಯೆಗೋಸ್ಕರ ಡಾಕ್ಟ್ರ್ ಹತ್ರ ಹೋಗಲಿ ಅಥವಾ ನಾವೇ ಒಂದು ಆರೋಗ್ಯದ ಬಗ್ಗೆ ಚರ್ಚೆ ಮಾಡಿದಾಗ ಮುಖ್ಯವಾಗಿ ಡಿಪ್ರೆಷನ್ ಅನ್ನೋ ಪದ, ಎಲ್ಲರೂ ನಂಗೆ ಡಿಪ್ರೆಷನ್ ಇದೆ ಏನೋ, ಆ ಪದ ತುಂಬ ಬಳಕೆಯಲ್ಲಿದೆ. ಅದ್ರ ಬಗ್ಗೆ ಹೇಳಿ. ಡಿಪ್ರೆಷನ್ ಅಂದರೆ ಏನು ಆ್ಯಕ್ಚುಲಿ, ನೀವೇಗ ಅದನ್ನು ಅರ್ಥೈಸ್ತೀರಾ? ಆ್ಯಕ್ಚುಲಿ ಡಿಪ್ರೆಷನ್ ಅಂದರೆ ಬ್ರೈನಲ್ಲಿ ಕೆಮಿಕಲ್ಸ್ ಅಂತ ಮಾಡರ್ನ್ ಸೈನ್ಸ್ ಹೇಳುತ್ತೆ. ಬಟ್ ನಮ್ಮ ನಾವು ಓದಿರೋ ಒಂದು ಥಿಯರಿಯಲ್ಲಿ ಪಂಚಭೂತಗಳ ತತ್ವ, ಫೈರ್ ಎಲಿಮೆಂಟ್ ಅಂತ ಹೇಳ್ತೀವಿ, ಅಗ್ನಿತತ್ವ ಏರುಪೇರಾದಾಗ ಈ ಡಿಪ್ರೆಷನ್ ಅಂದರೆ ಮನೋಮಯ ಕೋಶ ಏರುಪೇರಾಗುತ್ತೆ. ಈಗ ನಮ್ಮ ದೇಹ ಸುಮ್ಮನೆ ಹಾಗೆ ಭೂಮಿ ಮೇಲೆ ಬಂದಿಲ್ಲ, ಒಂದು ಜೀವ ಉತ್ಪತ್ತಿ ಆಗಬೇಕು ಅಂತ ಅಂದಾಗ ತುಂಬ ಒಂದು ಪ್ರಕ್ರಿಯೆ ನಡೆದಿರುತ್ತೆ. ಈಗ ಗಂಡು ಹೆಣ್ಣು ಸಮಗಮ ಆಗ್ತಾ ಇದ್ದಂಗೆ ಮಗು ಹುಟ್ಟಲ್ಲ. ಅದಕ್ಕೆ ಒಂದು ಭಗವಂತನ ಒಂದು ಅಂಶ ಇದ್ದರೆ, ನಿರ್ಧಾರ ಇದ್ದರೆ ಆಗ ಒಂದು ಜೀವ ಭೂಮಿ ಮೇಲೆ ಬರುತ್ತೆ. ಸೊ ಅಲ್ಲಿಂದ ಅದು ಪಂಚಭೂತಗಳು, ಪಂಚಕೋಶಗಳು, ಆಮೇಲೆ ನಮ್ಮ ಈ ಒಂದು ಫಿಸಿಕಲ್ ಬಾಡಿ ಇದೆಲ್ಲ ಆಗಿ ಒಂದು ಶಿಶು ರೂಪಕ್ಕೆ ಬರುತ್ತೆ. ಸೊ ಹಾಗೆಯೇ ನಾವು ಸಹ ಟ್ರೀಟ್ಮೆಂಟ್ ಕೊಡುವಾಗ ಲೇಯರ್ ಬೈ ಲೇಯರ್ ಹೀಲ್ ಆದರೆ ಆಗ ಅದು ಮೂಲ ಸ್ವರೂಪದಲ್ಲಿ ಯಾವ ಒಂದು ಶಾಂತತೆಯಿಂದ ಒಂದು ಜೀವಿಯ ಒಂದು ಹುಟ್ಟು ಆಯಿತು, ಹಾಗೆಯೇ ಇದು ಮೂಲ ಸ್ವರೂಪಕ್ಕೆ ಹೋಗಿ ಹೀಲಿಂಗ್ ಸಹ ನಡೆಯುತ್ತೆ. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಏನು ಅಂದರೆ ಡಿಪ್ರೆಷನ್ ಅಂತ ಕೇಳಿದ್ರು ಈಗ. ಸೊ ಈ ನಾವು ಹುಟ್ಟಿದಾಗಲೇ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೀವಿ ಅದು ಶುರುವಾಗಿರುತ್ತೆ. ಬೆಳೀತಾ ಬೆಳೀತಾ ಸ್ಕೂಲು, ಬೇರೆ ಮನುಷ್ಯರು ಮಾತಾಡೋದು, ಇವೆಲ್ಲ ನಮಗೆ ಕಲೆಕ್ಟಿವ್ ನಾಲೆಡ್ಜ್ ಥರ ನಮ್ಮ ಮೆಮೊರಿಯಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಆಮೇಲೆ ನಮಗೆ ಗೊತ್ತಿಲ್ಲದೆ ಯಾರಿಗೋ ಒಬ್ರಿಗೆ ಏನೋ ಒಂದು ರಿಸಲ್ಟ್ ಸಿಕ್ತು ಅಂದಾಗ ನನಗೂ ಅದು ಸಿಕ್ಕಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಮಗೆ ಗೊತ್ತಿಲ್ಲದೆ ಶುರುವಾಗ್ಬಿಟ್ಟಿರುತ್ತೆ. ಯಾವಾಗ ಅದಕ್ಕೆ ಒಂದು ಧಕ್ಕೆ ಬರುತ್ತೋ ಆಗ ಮನೋಮಯ ಕೋಶ ಹೆಚ್ಚು ಕಮ್ಮಿ ಆಗುತ್ತೆ. ಆದರೂ ನಾವು ಅಂತಹವರಿಗೆ ನಾಡಿಮಿಡ್ತಾ ನೋಡಿಬಿಟ್ಟು, ಈಗ ಉದಾಹರಣೆಗೆ ನೋಡಿ, ಪಂಚಭೂತಗಳು ಜೊತೆಗೆ ಪಂಚಕೋಶಗಳನ್ನ ಹೇಳ್ತಾ ಹೋದಾಗ ಒಂದು ಡಿಪ್ರೆಷನ್ ಪೇಷಂಟ್ ಇದೆ ತಗೊಳ್ಳೋಣ, ಅವನಿಗೆ ಮನೋಮಯ ಕೋಶ ಕೆಟ್ಟು ಹೋಗಿರುತ್ತೆ. ಆಗ ಅವನ ಒಂದು ತೊಂದರೆ ಅಂದರೆ ಅನ್ನಮಯ ಕೋಶಕ್ಕೆ ತಗಲುತ್ತೆ. ಆಗ ಆ ಪೇಷಂಟು ಇದರ್ ತುಂಬ ಊಟ ಮಾಡ್ತಾನೆ ಅಥವಾ ಹಸ್ಕೊಂಡೇ ಇರ್ತಾನೆ. ಸೊ ಅಲ್ಲಿಗೆ ಅನ್ನಮಯ ಕೋಶ ಕೆಟ್ಟು ಹೋಯ್ತು. ಎರಡನೇ ಸ್ಟೆಪ್ ನಿದ್ದೆ. ಇದು ಸಹ ಅಷ್ಟೇ, ಒಂದು ತುಂಬ ಮಲಗ್ತಾನೆ ಅಥವಾ ಮಲಗೋದೇ ಇಲ್ಲ. ನೆಕ್ಸ್ಟು ಆನಂದಮಯ ಕೋಶ, ಸಂತೋಷ ಅವನಿಗೆ ಇರೋದೇ ಇಲ್ಲ. ನೀವು ಎಂಥ ಒಳ್ಳೆ ಊಟ ಕೊಡಿ, ಎಲ್ಲಿಗಾರು ಕರ್ಕೊಂಡೋಗಿ, ಆದರೆ ಆನಂದಮಯ ಕೋಶ ಕೆಟ್ಟು ಹೋಗಿರುತ್ತೆ, ಹಾಗಾಗಿ ಸಂತೋಷ ಅವನು ಪಡೋದಿಲ್ಲ. ವಿಜ್ಞಾನಮಯ ಕೋಶ ಕೂಡ ಅಷ್ಟೇ, ಅವನಿಗೆ ಅನಲೈಸಿಂಗ್ ಕೆಪಾಸಿಟಿ, ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಈ ಡಿಪ್ರೆಷನ್ ಯಾಕೆ ಹೀಗಾಗ್ತಾ ಇದೆ ಅಂದರೆ ನಾವು ಬೆಳೆಸ್ತಾ ಇರೋ ರೀತಿಯೂ ಸರಿ ಇಲ್ಲ, ಮತ್ತು ಅವರ ಜೀವನ ಶೈಲಿ ಮತ್ತು ಅವರ ಕೆಲಸಗಳು, ಅವರ ಒಂದು ಮನೋಭಾವನೆ, ಎಕ್ಸ್ಪೆಕ್ಟೇಷನ್ ಎಲ್ಲನೂ ಸರಿ ಇಲ್ಲ ಸದ್ಯಕ್ಕೆ ಅಂತ ಹೇಳಬಯಸ್ತೀನಿ. ಕೊನೆಯದಾಗಿ ಕಲ್ಪನಾ, ಈಗ ಏನು ಅಂದರೆ ಸೈನ್ಸ್ ತುಂಬ ನಮಗೆ ಬೇಕೇ ಬೇಕಾಗ್ಬಿಟ್ಟಿದೆ ಈ ಮಾಡರ್ನ್ ಯುಗದಲ್ಲಿ. ಸೈನ್ಸ್ ಬಿಟ್ಟು ಕೆಲವು ಬಾರಿ ಸೈನ್ಸ್ ಏನೂ ಇಲ್ಲ, ಇರೋದೇ ನಮಗೆ ಆಧ್ಯಾತ್ಮಿಕವಾಗಿ ನಮ್ಮನ್ನ ಬೆಳೆಸ್ತಾ ಇದೆ, ಏನೋ ಒಂದು ಆಧ್ಯಾತ್ಮ ಶಕ್ತಿನೇ ನಮಗೆ ಬೇಕು, ಆ ಥರ ಒಂದು ಯಾವಾಗಲೂ ನಮ್ಮಲ್ಲೇ ಕ್ಲಾಶ್ ಬರುತ್ತೆ ನಾವು ಯೋಚನೆ ಮಾಡಿದಾಗ. ನೀವು ಆವಾಗಲೇ ಹೇಳಿದ್ರಿ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಎಲಾಬ್ರೇಟಾಗಿ ಹೇಳ್ಬೋದಾ? ಖಂಡಿತ ಮನೀಷಿ. ಸೈನ್ಸ್ ಅನ್ನೋದು, ಮಾಡರ್ನ್ ಸೈನ್ಸ್ ಅನ್ನೋದು ನಾವು ತುಂಬ ಆಚೆ ಹುಡುಕ್ತಾ ಹೋಗ್ತೀವಿ. ಹಾಗಂತ ಯೋಗಿಕ್ ಸೈನ್ಸ್ ಅನ್ನೋದು ಇಂಟರ್ನಲ್ ಜರ್ನಿ, ನಮ್ಮೊಳಗಡೆ ನಾವು ಹುಡುಕೊಳ್ಳೋದು. ಇಲ್ಲಿ ಕ್ಲ್ಯಾಶ್ ಯಾಕೆ ಬರುತ್ತೆ ಅಂದರೆ
ಮನುಷ್ಯ ಬೆಳೀತಾ ಬೆಳೀತಾ ಟೆಕ್ನಾಲಜಿ ಎಲ್ಲ ಕಂಡು ಹಿಡ್ದ, ಆದರೆ ತನ್ನೊಳಗಡೆ ಹುಡ್ಕೋದನ್ನು ಕಳ್ಕೊತಾ ಬಂದ. ಸೈನ್ಸಲ್ಲಿ ನಾವು ಕಲಿತಾ ಸ್ವಲ್ಪ ಕಳ್ಕೊತಾ ಇರ್ತೀವಿ. ಈಗ ಎಷ್ಟೊಂದು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗ್ತಾ ಇರುವಾಗ ಅವರ ಹೆಲ್ತ್ ಗಮನಿಸಿ, ಅವರು ಅಲ್ಲಿ ಒಂದು ನಿದ್ದೆ ಕಳ್ಕೊಂಡಿರ್ತಾರೆ ಅಥವಾ ಮನಸ್ಸಿಗೆ ಒಂದು ಶಾಂತಿ ಕಳ್ಕೊಂಡಿರ್ತಾರೆ, ತುಂಬಾ ಸಂಪಾದನೆ ಮಾಡಿರ್ತಾರೆ, ಒಳ್ಳೆ ಸಂಸಾರ ಇರುತ್ತೆ, ಮತ್ತು ಚೆನ್ನಾಗಿ ಆಸ್ತಿ ಪಾಸ್ತಿ ಮಾಡಿರ್ತಾರೆ, ಪ್ಲೆಷರ್ ಇದೆ, ಎಲ್ಲ ಇದ್ದರೂ ಏನೋ ಸಮಥಿಂಗ್ ಮಿಸ್ಸಿಂಗ್ ಅಂತ ಯಾಕೆ ಅನ್ಕೋತಾರೆ? ಇಲ್ಲಿ ಸ್ಪಿರಿಚುಯಾಲಿಟಿ ಕೋಶಂಟ್ ಮಿಸ್ ಆಗ್ತಾ ಇದೆ. ಹಾಗೆಯೇ ಈಗ ಪ್ರತಿಯೊಬ್ಬರು ಈ ಮಾಡರ್ನ್ ಯುಗದಲ್ಲಿ ಫೋನು ಮೊಬೈಲು ಅಲ್ಲಿ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾರೆ, ಅಕ್ಕಪಕ್ಕದಲ್ಲಿ ಕೂತಿರೋವ್ರ ಜೊತೆ ಮನೆಯವ್ರ ಜೊತೆ ಎಲ್ಲ ಅವ್ರ ಸಂಬಂಧಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಎಮೋಷನಲ್ ಕೋಶಂಟು ಮಿಸ್ ಆಗ್ತಾ ಇದೆ. ಈ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಬಗ್ಗೆ ಮತ್ತೆ ಹೇಳಬೇಕಂದ್ರೆ, ಈಗ ಸೈನ್ಸ್ ಏನು ಹೇಳುತ್ತೆ, ಈಗ ನೀವು ಯಾವುದೇ ಒಂದು ಡಾಕ್ಟ್ರ್ ಕ್ಲಿನಿಕ್ಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ 2 ಹಾವು ಹೆಣ್ಕೊಂಡಿರೋ ಒಂದು ಸಿಂಬಲ್ ನೋಡ್ತೀರಾ. ಸ್ಪಿರಿಚುಯಾಲಿಟಿಯಲ್ಲಿ ನೋಡಿ, ಇಡ ಪಿಂಗಳ ಅದು ಸಹ ಹೀಗೆ ಹಾವಿನ ಥರ ಹೆಣ್ಕೊಂಡಿರುತ್ತೆ, ಹೆಡೆ ಭಾಗದಲ್ಲಿ ಸುಷುಮ್ನ ನಾಡಿ. ಈ ನಾಡಿ ಸಹ ನಮಗೆ ಎಷ್ಟು ಇಂಪಾರ್ಟೆಂಟ್. ಇವು ಬ್ಯಾಲೆನ್ಸ್ ಆಗಿದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಎಲ್ಲರೂ ಕೇಳಿದ್ದೀರ. ಬೆಳಗ್ಗೆ ಒಂದು 4 ಗಂಟೆ ಹಾಗೆ 6 ಗಂಟೆ ಒಳಗಡೆ ನೀವು ಏನೇ ಕೆಲಸ ಮಾಡಿ ತುಂಬ ಒಳ್ಳೆಯದು, ಪವಿತ್ರ ಸಮಯ ಅಂತ ಹೇಳ್ತೀವಿ. ಯಾಕೆ ಅಂದರೆ ಆಗ ನಮಗೆ ಭಗವಂತನಿಗೆ ನಾವು ಸಮೀಪ ಇರ್ತೀವಿ. ಅಂದರೆ ಕಾಸ್ಮಿಕ್ ಎನರ್ಜಿ ಅಂತ ಇವಾಗ ಏನು ಹೇಳ್ತಾ ಇದ್ದಾರೋ ಅದನ್ನೇ ನಾವು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೇವೆ. ಹಾಗೆ ರ್ಯಾಷನಲ್ ಮೈಂಡ್, ಅದು ಕೂಡ ಸೈನ್ಸ್ದೊಂದು ವರ್ಡ್. ಹಾಗಂತ ನಮ್ಮ ಮನಸ್ಸಲ್ಲಿ ಒಂದು ಇದು ಏನು ಅದೇನು ಅಂತ ವಿಚಾರ ಮಾಡೋ ಒಂದು ಮೈಂಡ್ ಇರುತ್ತೆ. ನಮ್ಮ ಮೈಂಡ್ ಒಳಗಡೆ 3 ತರಹ ಮೈಂಡ್ ಇದೆ, ಅದು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ವಿಲ್ ಪವರ್ ಅಂತಲೂ ಹೇಳ್ತೇವೆ, ಅದು ಸಹ ನಮ್ಮ ಒಂದು ಆಂತರಿಕ ಶಕ್ತಿ. ಇದಕ್ಕೆ ಹೊಸ ಒಂದು ವರ್ಡ್ ಕೊಟ್ಟು ಮಾಡರ್ನ್ ಸೈನ್ಸ್ ವಾಟ್ಸಪ್ಪಲ್ಲಿ ಅಥವಾ ಯಾವುದಾರ ಬೇರೆ ಕಡೆ ಅದನ್ನು ಪ್ರಯೋಗ ಮಾಡಿದಾಗ ನಾವು ಇದೇನೋ ಹೊಸದಲ್ವ ಅಂತ ಅದರ ಹಿಂದೆ ಓಡ್ತೀವಿ. ನೋಡಿ, ಪಾಶ್ಚಿಮಾತ್ಯರು ವೆಸ್ಟರ್ನ್ ಪೀಪಲ್ ಅವರು ಸಪ್ತಸಾಗರ ದಾಟಿ ನಮ್ಮ ಒಂದು ಸುಪ್ತ ವಿದ್ಯೆಯನ್ನು ಕಲಿಯೋಕ್ಕೆ ಬಂದು ಇಲ್ಲಿ ತಳವೂರಿ ಕಲಿತಾ ಇರೋರನ್ನ ತುಂಬ ಜನನ ನೀವು ನೋಡ್ತಾ ಇರ್ತೀರ. ಆದರೆ ನಾವು ಯಾಕೆ ಹೀಗಾಗ್ತಾ ಇದ್ದೇವೆ? ನಾವು ನಮ್ಮ ಒಂದು ಇರೋ ಒಂದು ನಮ್ಮ ವಿದ್ಯೆಯನ್ನು ನಾವು ಅರ್ಥಕೊಳ್ದೆ ನಾವು ಇನ್ನೂ ಆಚೆನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಲ್ಲ ಅಂತ ಬಹಳ ಖೇದ ಅನಿಸುತ್ತೆ. ಇಲ್ಲಿಯವರೆಗೆ ಆಕ್ಯೂ ಹೀಲಿಂಗ್ ಅಂದ್ರೇನು, ಅದರಲ್ಲಿ ಇವರು ಕ್ಲಾಸಿಕಲ್ ಆಕ್ಯುಪಂಚರಿಸ್ಟ್ ಆಗಿ ಏನನ್ನು ಸಾಧನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಇವರು ಅವರ ಒಂದು ರೋಗಿಗಳಿಗೆ ಅವರು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸರಳವಾಗಿ ಕಲ್ಪನಾ ಮೇಡಮ್ ಹೇಳಿದ್ದಾರೆ. ಮುಂದಿನ ಭಾಗದಲ್ಲಿ ಇದರ ಮುಂದುವರೆದ ಭಾಗವಾಗಿ ನಮಗೆ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತಾರೆ. ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಮೇಡಮ್. ನಮಸ್ಕಾರ ಮನುಷ್ಯ.